ಒಂದು ಊರಿನ ಹೆಸರೇ ಒಬ್ಬ ವ್ಯಕ್ತಿಯ ಗುರುತಾಗುವುದು ಸಹಜ. ಆದರೆ ಒಬ್ಬ ವ್ಯಕ್ತಿಯೇ ಆ ಇಡೀ ಊರಿನ ಐಡೆಂಟಿಟಿ ಆಗುವುದು ಇತಿಹಾಸ. ದಾವಣಗೆರೆ ಅಂದರೆ ಬರೀ ಬೆಣ್ಣೆ ದೋಸೆ ಅಲ್ಲ, ಅದು SS ಅನ್ನೋ ಬ್ರ್ಯಾಂಡ್ ಅಂತ ಪ್ರೂವ್ ಮಾಡಿದ ರಾಜಕೀಯದ ಭೀಷ್ಮ, ಶಿಕ್ಷಣ ಪ್ರೇಮಿ ಅವರೇ ಶಾಮನೂರು ಶಿವಶಂಕರಪ್ಪನವರು. ಗೆಳೆಯರೇ, ವಿಧಾನಸಭೆಯಲ್ಲಿ ಇವರು ಎದ್ದು ನಿಂತರೆ ಸಾಕು, ಹೈಕಮಾಂಡ್ ಕೂಡ ಒಂದು ಕ್ಷಣ ಸೈಲೆಂಟ್ ಆಗ್ತಿತ್ತು. 90ರ ಇಳಿವಯಸ್ಸಲ್ಲೂ 20ರ ಹರಿಯದ ಯುವಕರಿಗೆ ಚಾಲೆಂಜ್ ಹಾಕುವಂತಿದ್ದ ಆ ಜೋಶ್, ಆ ಕದರ್ ಏನಿಲ್ಲ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಹತ್ತಿ ಗಿರಣಿಗಳಿಂದ ಹಿಡಿದು ವಿಧಾನಸೌಧದವರೆಗೆ ತನ್ನ ಸಾಮ್ರಾಜ್ಯ ಕಟ್ಟಿದವರು ಶಾಮನೂರು ಶಿವಶಂಕರಪ್ಪನವರು. ಅವರು ಕಟ್ಟಿದ್ದು ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು. ದಾವಣಗೆರೆಯ ಮಣ್ಣಿನ ಗುಣವನ್ನೇ ಮೈಗೂಡಿಸಿಕೊಂಡಿದ್ದ ಆ ಒರಟು ಮಾತಿನ ಹಿಂದಿನ ಮೃದುವಾದ ಮನಸ್ಸು ಇನ್ನೆಂದು ಮಾತಾಡಲ್ಲ ಅನ್ನೋದೇ ನಿಜಕ್ಕೂ ಬೇಸರದ ಸಂಗತಿ. ತನ್ನ ರಾಜಕೀಯವನ್ನೇ ಮೀರಿ ಬೆಳೆದಿದ್ದ ಆ ಧೀಮಂತ ನಾಯಕ ನಡೆದು ಬಂದ ಹಾದಿಯನ್ನ ಒಮ್ಮೆ ಮೆಲುಕು ಹಾಕೋಣ. ಹೌದು ಗೆಳೆಯರೇ, ದಾವಣಗೆರೆ ಜಿಲ್ಲೆಯ ಇತಿಹಾಸವನ್ನ ಒಮ್ಮೆ ತಿರುವಿ ಹಾಕಿದ್ರೆ ಅಲ್ಲಿ ನಮಗೆ ಎದ್ದು ಕಾಣೋದು ಈ SS ಅನ್ನೋ ಬ್ರ್ಯಾಂಡ್. ಇವತ್ತು ನಾವು ಈ ಹಿರಿಯ ಜೀವ ನಡೆದು ಬಂದ ಹಾದಿ, ಅವರು ಕಟ್ಟಿದ ಸಾಮ್ರಾಜ್ಯ ಮತ್ತು ರಾಜಕೀಯದಲ್ಲಿ ಅವರು ಮಾಡಿದ ಸಾಧನೆಯ ಬಗ್ಗೆ ಒಂದು ರೌಂಡ್ ಹಾಕಿಕೊಂಡು ಬರೋಣ ಬನ್ನಿ. ಶಾಮನೂರು ಶಿವಶಂಕರಪ್ಪನವರು ಅಕ್ಷರಶಃ ಮಾಡಿದ್ದು ಇದನ್ನೇ. ಒಂದು ಕಾಲದಲ್ಲಿ ದಾವಣಗೆರೆ ಅಂದರೆ ಬರೀ ಹತ್ತಿ ಗಿರಣಿಗಳು, ಮಿಲ್ಲುಗಳು, ವ್ಯಾಪಾರ ವಹಿವಾಟು ಅಂತ ಲಿಮಿಟೆಡ್ ಆಗಿತ್ತು. ಆದರೆ ಇವತ್ತು ಇಡೀ ಕರ್ನಾಟಕವೇ ದಾವಣಗೆರೆಯನ್ನ ವಿದ್ಯಾನಗರಿ ಅಂತ ಕರೆದು ಗೌರವಿಸುತ್ತೆ ಅಂದರೆ ಅದರ ಹಿಂದೆ ಇವರ ಶ್ರಮ ಬೆಟ್ಟದಷ್ಟಿದೆ. ಊಟ ಮಾಡೋಕೆ ಕೈಯಲ್ಲಿ ಕಾಸಿಲ್ಲದ ಎಷ್ಟೋ ಬಡವರ ಮಕ್ಕಳನ್ನ ಓದಿಸಿ ಮೆಡಿಕಲ್, ಇಂಜಿನಿಯರಿಂಗ್ ಅಂತ ದೊಡ್ಡ ದೊಡ್ಡ ಪದವಿಗಳನ್ನ ಕೊಡಿಸಿರೋ ಬಾಪೂಜಿ ವಿದ್ಯಾಸಂಸ್ಥೆ ಇದೆಯಲ್ಲ, ಇದು ಇವರ ಕನಸಿನ ಕೂಸು. ಇವರು ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನ ಕಟ್ಟಲಿಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನ ಕಟ್ಟಿಕೊಟ್ರು. ದಾವಣಗೆರೆ ಅಂದ್ರೆ ಬರೀ ದೋಸೆ ಅಲ್ಲ, ಇಲ್ಲಿ ಜ್ಞಾನ ಕೂಡ ಸಿಗುತ್ತೆ ಅಂತ ಪ್ರೂವ್ ಮಾಡಿ ತೋರಿಸಿದ ಧೀಮಂತ ನಾಯಕ ಶಾಮನೂರು ಶಿವಶಂಕರಪ್ಪನವರು. ಶಿವಶಂಕರಪ್ಪನವರು ರಾಜಕೀಯಕ್ಕೆ ಬಂದಿದ್ದೊಂದು ಆಕಸ್ಮಿಕವಾಗಿ ಅಲ್ಲ, ಸಮಾಜ ಸೇವೆ ಮಾಡುವ ತುಡಿತದಿಂದಲೇ ಅವರು ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಅಖಾಡಕ್ಕೆ ಧುಮುಕಿದ್ರು. ಇವರ ರಾಜಕೀಯ ಜೀವನ ಆರಂಭ ಆಗಿದ್ದು ಪುಟ್ಟ ಪುಟ್ಟ ಹುದ್ದೆಗಳಿಂದಲೇ. ಆದರೆ ಇವರ ಹೋರಾಟದ ಗುಣ, ಜನಪರ ಕಾಳಜಿ ಅವರನ್ನು ಬೇಗನೆ ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸಿತು. ದಾವಣಗೆರೆ ಜಿಲ್ಲೆಯ ರಾಜಕೀಯದ ಗಟ್ಟಿ ಕಂಬ ಆಗಿ ಇವರು ನಿಂತರು. ಇನ್ನು ಇವರ ರಾಜಕೀಯ ವಿಚಾರ ಅಂದ್ರೆ ಅದು ಸುಮ್ಮನೆ ಆಟ ಅಲ್ಲ, ಅದೊಂದು ಬೇರೆಯದ್ದೇ ಲೆವೆಲ್. ಎಲೆಕ್ಷನ್ ಟೈಮ್ ಬಂತು ಅಂದ್ರೆ ಸಾಕು, ಈ 90+ ವಯಸ್ಸಿನಲ್ಲೂ ಇವರ ಸ್ಪೀಡ್ ನೋಡೋಕೆ ಎರಡು ಕಣ್ಣು ಸಾಲಲ್ಲ. ಎದುರಾಳಿ ಯಾರೇ ಇರಲಿ, ಎಷ್ಟೇ ಪ್ರಬಲ ಆಗಿರಲಿ, ಜನರ ನಾಡಿ ಮಿಡಿತ ಇವರಿಗೆ ಗೊತ್ತಿರೋ ಹಾಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ನೋದು ಅಷ್ಟೇ ಸತ್ಯ. ಅದಕ್ಕೆ ನೋಡಿ, ಭಾರತದಲ್ಲಿ ಅತಿ ಹಿರಿಯ ಶಾಸಕ ಅಂತ ದಾಖಲೆ ಬರೆದ್ರೂ ಕೂಡ ಇವತ್ತಿಗೂ ವಿಧಾನಸಭೆಯಲ್ಲಿ ಇವರು ಎದ್ದು ನಿಂತು ಮಾತನಾಡಿದ್ರೆ ಹೈಕಮಾಂಡ್ ಕೂಡ ಒಂದು ಕ್ಷಣ ನಿಂತು ಕೇಳುತ್ತೆ. ಇವರನ್ನ ಸುಮ್ಮನೆ ರಾಜಕೀಯದ ಭೀಷ್ಮ ಅಂತ ಕರೆಯಲ್ಲ, ಅದಕ್ಕೆ ತಕ್ಕನಾದ ಗತ್ತು, ಗೈರತ್ತು ಇವರ ಹತ್ತಿರ ಇದೆ. ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅನ್ನೋದು ಬರೀ ಹೆಸರಿಗೆ ಮಾತ್ರ, ಆದರೆ ಇವರ ವರ್ಚಸ್ಸು ಪಕ್ಷವನ್ನೇ ಮೀರಿ ಬೆಳೆದಿದೆ. ಎಷ್ಟೋ ಸಲ ಸ್ವಂತ ಪಕ್ಷದವರೇ ಆದರೂ ತಪ್ಪು ಕಂಡಾಗ ಮುಖಕ್ಕೆ ಹೊಡೆದ ಹಾಗೆ ಮಾತಾಡೋ ಧೈರ್ಯ ಇವರಿಗಿದೆ. ಇವರ ಬಗ್ಗೆ ಇರುವ ಒಂದು ದೊಡ್ಡ ಅಚ್ಚರಿ ಅಂದ್ರೆ ಇವರ ವಯಸ್ಸು ಮತ್ತು ರಾಜಕೀಯ ಚುರುಕುತನ. ಇವರಿಗೆ ವಯಸ್ಸು ಎಷ್ಟೇ ಆದರೂ ರಾಜಕೀಯದ ಓಡಾಟ, ಸಭೆ ಸಮಾರಂಭಗಳಲ್ಲಿ ಇವರ ಉತ್ಸಾಹಕ್ಕೆ ಲೆಕ್ಕನೇ ಇರಲ್ಲ. ಎದುರಾಳಿಗಳು ಕೂಡ ಇವರ ಈ ಜೋಶ್ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸುತ್ತಿದ್ರು. ರಾಜಕೀಯದಲ್ಲಿ ಇಷ್ಟೊಂದು ದೀರ್ಘಾವಧಿಯವರೆಗೆ ಸದಾ ಕ್ರಿಯಾಶೀಲರಾಗಿ ಉಳಿದಿದ್ದು ಇವರ ದೊಡ್ಡ ಅಚ್ಚರಿಯ ಮತ್ತು ಸ್ಫೂರ್ತಿದಾಯಕ ಸಾಧನೆ. ಇವರು ಬರೀ ಚುನಾವಣೆಯಲ್ಲಿ ಗೆಲ್ಲುವುದಷ್ಟೇ ಅಲ್ಲ, ಒಂದು ಜಿಲ್ಲೆಯ ಕಾಂಗ್ರೆಸ್ ರಾಜಕೀಯವನ್ನ ಇಷ್ಟು ವರ್ಷಗಳ ಕಾಲ ಹಿಡಿತದಲ್ಲಿ ಇಟ್ಟುಕೊಂಡಿದ್ದು ಇವರ ನಿಜವಾದ ಬ್ರ್ಯಾಂಡ್ ಪವರ್ ತೋರಿಸುತ್ತೆ. ನಿಮಗೆ ನೆನಪಿರಬಹುದು, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಇವರು ಸಮಾಜದ ಪರ ನಿಂತಾಗ ಅಲ್ಲಿ ಪಕ್ಷ ಮುಖ್ಯ ಆಗಿರಲಿಲ್ಲ, ಸಮಾಜ ಮುಖ್ಯ ಆಗಿತ್ತು. ಯಡಿಯೂರಪ್ಪನವರ ವಿಚಾರ ಬಂದಾಗ ಇವರು ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದ್ರು. ಲಿಂಗಾಯತ ನಾಯಕರಿಗೆ ಅನ್ಯಾಯ ಆದ್ರೆ ಸಹಿಸಲ್ಲ ಅಂತ ಗುಡುಗಿದ್ರು. ಇಂತಹ ನೇರ ನಡೆ ನುಡಿ ಇರೋದ್ರಿಂದಲೇ ಇವರ ಮಾತು ಅಂದ್ರೆ ಎಲ್ಲರಿಗೂ ಭಯ ಮತ್ತು ಭಕ್ತಿ ಎರಡೂ ಇದೆ. ಇವರ ಬಾಗಿಲಿ ಬರೋ ಮಾತುಗಳು ಪಕ್ಕ ದಾವಣಗೆರೆ ಶೈಲಿಯಲ್ಲಿ ರಫ್ ಅಂಡ್ ಟಫ್ ಆಗಿರಬಹುದು.
ಒಮ್ಮೊಮ್ಮೆ ಬೈದಾಗ ಖಾರ ಅನ್ನಿಸಬಹುದು, ಸ್ವಲ್ಪ ಒರಟು ಅಂತಾನೂ ಅನ್ನಿಸಬಹುದು. ಆದರೆ ಇವರ ಹತ್ತಿರ ಬಲ್ಲವರು ಹೇಳ್ತಾರೆ, ಆ ಒರಟು ಮಾತಿನ ಹಿಂದೆ ಇರೋದು ಬೆಣ್ಣೆಯಷ್ಟೇ ಮೃದುವಾದ ಮನಸ್ಸು ಅಂತ. ಕಷ್ಟ ಅಂತ ಯಾರೇ ಬಂದರೂ ಬರಿಗೈಲಿ ಕಳಿಸದ ದಾನಶೂರ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಶಿವಶಂಕರಪ್ಪನವರು ತಮ್ಮ ವೈಯಕ್ತಿಕ ಜೀವನವನ್ನ ಯಾವಾಗಲೂ ಗೌಪ್ಯವಾಗಿ ಮತ್ತು ಸರಳವಾಗಿ ಇಟ್ಕೊಂಡವರು. ಅವರಿಗೆ 4 ಜನ ಮಕ್ಕಳು, 2 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು. ಇವರ ಗಂಡು ಮಕ್ಕಳಲ್ಲಿ ಒಬ್ಬರಾದ ಎಸ್ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು ಕರ್ನಾಟಕ ಸರ್ಕಾರದ ಪ್ರಮುಖ ಸಚಿವರಾಗಿಯೂ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಪ್ಪನ ರಾಜಕೀಯದ ನಡೆಗಳನ್ನ ಮಗ ಕೂಡ ಮುಂದುವರಿಸುತ್ತಾ ಇರೋದು ಈ ಕುಟುಂಬದ ವಿಶೇಷತೆ. ಶಾಮನೂರು ಶಿವಶಂಕರಪ್ಪ ಅಂದ್ರೆ ಬರೀ ಒಬ್ಬ ರಾಜಕಾರಣಿ ಅಲ್ಲ, ಅವರೊಂದು ಎಮೋಷನ್. ಕೊರೋನಾ ಅಂತ ಇಡೀ ಪ್ರಪಂಚನೇ ನಡುತ್ತಿರಬೇಕಾದ್ರೆ ಸರ್ಕಾರಕ್ಕಿಂತ ಮುಂಚೆನೇ ಜನರಿಗೆ ಫ್ರೀಯಾಗಿ ಲಸಿಕೆಯನ್ನ ಕೊಡಿಸಿ ತಮ್ಮ ಆಸ್ಪತ್ರೆ ಮೂಲಕ ಎಷ್ಟೋ ಬಡವರ ಪ್ರಾಣ ಉಳಿಸಿದ ಪುಣ್ಯಾತ್ಮ ಇವರು. ಇವರ ಲೈಫ್ ಸ್ಟೈಲ್, ಇವರ ಶಿಸ್ತು ಮತ್ತು ಆ ಛಲ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ವಯಸ್ಸು ಅನ್ನೋದು ಬರೀ ನಂಬರ್ ಅಷ್ಟೇ ಕಣ್ರಿ. ಮನಸ್ಸಲ್ಲಿ ಉತ್ಸಾಹ ಇದ್ರೆ, ಮೈಯಲ್ಲಿ ತಾಕತ್ತಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅಂತ ಇವತ್ತಿನ ಯುವಕರಿಗೆ ಚಾಲೆಂಜ್ ಹಾಕೋ ಥರ ಬದುಕಿ ತೋರಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಒಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜಕೀಯಕ್ಕೆ ಒಂದು ದೊಡ್ಡ ನಷ್ಟ. ಇವರ ಸಾಧನೆ, ಸರಳತೆ ಮತ್ತು ಧೀಮಂತ ವ್ಯಕ್ತಿತ್ವ ಎಲ್ಲರಿಗೂ ಮಾದರಿ. ಈ ಮಹಾನ್ ಚೇತನಕ್ಕೆ ನಮ್ಮದೊಂದು ಭಾವಪೂರ್ಣ ಶ್ರದ್ಧಾಂಜಲಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಿಸ್ ಮಾಡದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.